ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ. ನಾನು ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಅಂತ ಹೇಳಿದ್ರೆ ಟೈಮ್ ಬಂದು 11:30 ಆಗಿದೆ. ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮು 11:30 ಆಗಿದೆ. ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆನೂ ಕೂಡ ಆಗಿದೆ ನೋಡಿ. ಆಲ್ರೆಡಿ ದೇವ್ರ ಪೂಜೆನೂ ಕೂಡ ಆಗಿದೆ. ತಿಂಡಿಗೆ ನಾನು ಇವತ್ತು ದೋಸೆ ಮತ್ತು ತರಕಾರಿ ಗೊಜ್ಜನ್ನ ಮಾಡಿದ್ದೆ. ಖಾಲಿ ಎಲ್ಲ ತಿಂದು ತಿಂಡಿ ಎಲ್ಲ ಮುಗಿಸಿ ಎಲ್ಲ ಖಾಲಿ ಆಗಿದೆ. ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಮಾಡಿಟ್ಟಿದ್ದೀನಿ ನೋಡಿ. ಉಪ್ಪು ಸಾಂಬಾರು ಮಾಡಿದ್ದೀನಿ. ಬೇಳೆ, ಹೆಸರು ಕಾಳು, ಸೊಪ್ಪು ಹಾಕಿ ಉಪ್ಪು ಸಾಂಬಾರು ಮಾಡಿದ್ದೀನಿ. ಇವತ್ತಿಂದ ದಿನ ಪೂರ್ತಿ ಹೇಗಿರುತ್ತೆ ಅಂತ ನಾನು ಬ್ಲಾಗ್ನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹಾಗೆ ನನ್ನ ಹಳೆ ವ್ಯೂವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನನಗೆ ಸಪೋರ್ಟನ್ನು ನೀಡಿ. ನಾನು ಇನ್ನೊಂದು ಕೇಳ್ಕೊತೀನಿ, ಪ್ಲೀಸ್ ನನಗೆ ವ್ಯೂಸ್ನ ಕೊಡಿ ಅಂತ ಕೇಳ್ಕೊತೀನಿ. ವ್ಯೂಸ್ನ ಕೊಡಿ, ಪ್ಲೀಸ್ ವ್ಯೂಸ್ನ ಕೊಡಿ. ನಾವು ದಿನ ಪೂರ್ತಿ ನಾವೆಲ್ಲ ಹೇಗೆಲ್ಲ ಇರ್ತೀವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾವು ಕೆಲಸದ ನಡುವೆನೂ ಕೂಡ ವೀಡಿಯೋನ ಮಾಡ್ತೀವಿ. ಅದಕ್ಕೋಸ್ಕರ ನನಗೆ ವ್ಯೂಸ್ನ ಕೊಡಿ ಅಂತ ಕೇಳ್ಕೊತೀನಿ. ಇವಾಗ ನಾವು ಎಲ್ಲೋ ಹೋಗ್ತಾ ಇದ್ದೀವಿ ಅಂತಂದರೆ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸಾಮಾನ್ಯ ಗೊತ್ತಿಲ್ಲ ಅನಿಸುತ್ತೆ ಕೆಲವು ಜನಗಳಿಗೆ, ಯಾಕೆಂದರೆ ನನಗೆ ಗೊತ್ತಿರಲಿಲ್ಲ. ನಮಗೆ ಒಂದೂವರೆ ವರ್ಷ ಆಯಿತು ನಮಗೆ ಆ ಟೆಂಪಲ್ ಇರೋದು. ಹಾಗಾಗಿ ಅದು ಎಲ್ಲಿರೋದು, ಎಲ್ಲಿರೋದು ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಎಲ್ಲೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಪೂರ್ತಿ ನೋಡಿ. ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಯಾವ ದೇವರು ಅಂತ ಎಲ್ಲ ನಾನು ನಿಮಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ನನ್ನ ಮಗಳು ಅಂತ ಕಿಸಿತಾವಳೆ. ಇವಳು ಮಂಗಳವಾರನೇ ಬಂದ್ಲು, ಆದರೆ ನಾನು ವಿಡಿಯೋ ಮಾಡಿರಲಿಲ್ವಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ತೋರಿಸಿರ್ಲಿಲ್ಲ. ಇವತ್ತು ಹೋಗ್ತಾ ಇದ್ದಾಳೆ ಊರಿಗೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಹಬ್ಬ. ನನ್ನ ಮಗ ನೋಡು, ನನ್ನ ಮಗ ಸೆಕೆಂಡ್ ಸ್ಯಾಟರ್ಡೆ ಇವತ್ತು ರಜಾ, ಮನೇಲೇ ಇದ್ದಾನೆ. ವೈ ಅಂತಾನೆ ಅದು ಮಾಡ್ಕೊಡಮ್ಮ ಇದು ಮಾಡ್ಕೊಡಮ್ಮ ಅಂತ ತಿನ್ನಕ್ಕೆ ಮಾತ್ರ ಚೆನ್ನಾಗಿ ಕೇಳ್ತಾನೆ ನನ್ನ ಮಗ ಅಲ್ವಾ. ಹಾಂ ಸರಿ ಆಯಿತು. ಅಕ್ಕನೂ ಬಂದಿದ್ದಾಳೆ, ನಾವು ಹೋಗ್ತಾ ಇರೋದು. ಅಕ್ಕ, ಎರಡನೇ ಅಕ್ಕ ಬಂದಿದ್ದಾಳೆ, ಈ ಮಗಳು. ಅಲ್ಲಿ ದೊಡ್ಡ ಅಕ್ಕನೂ ಬರ್ತಾಳೆ, ಆ ಮಗಳು ಕೂಡ ಬರ್ತಾಳೆ. ಅಮ್ಮ ಬರ್ತಾ ಇಲ್ಲ. ನಾವು ಇವಾಗ ಹೋಗ್ತಾ ಇದ್ದೀವಿ. ಓಕೆ, ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ. ನನ್ನ ಹಸ್ಬೆಂಡ್ ಏನೋ ಕೂಡ ತಡಕ್ತಾ ಇದ್ದಾರೆ. ಅವ್ರ ಪರ್ಸ್ ಎಲ್ಲ ಇಟ್ಬಿಟ್ಟಿದ್ದಾರಂತೆ, ಅದಕ್ಕೋಸ್ಕರ ತಡಕ್ತಾ ಇದ್ದಾರೆ ನೋಡಿ. ಅವರು ಕೂಡ ಇವತ್ತು ಡ್ಯೂಟಿಗೆ ಹೋಗಿಲ್ಲ. ಯಾಕೆ ಅಂದರೆ ಅವ್ರಿಗೂ ಕೂಡ ಸೆಕೆಂಡ್ ಸ್ಯಾಟರ್ಡೆ ಅಲ್ವಾ, ಅದಕ್ಕೋಸ್ಕರ ರಜಾ ಇವ್ರಿಗೆ, ಅದಕ್ಕೋಸ್ಕರ ಹೋಗಿಲ್ಲ. ಆದರೆ ಅವರು ಬರ್ತಾ ಇಲ್ಲ ನಮ್ಮ ಜೊತೆ ದೇವಸ್ಥಾನಕ್ಕೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಮಾಮೂಲಿ ಗೊತ್ತೇ ಇರುತ್ತೆ, ರೈಟಿಂಗ್ ವರ್ಕ್ ಇದ್ದೇ ಇರುತ್ತೆ ಅವ್ರಿಗೆ ಮನೇಲಿದ್ರು ಕೂಡ. ಅದಕ್ಕೋಸ್ಕರ ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ. ನಾವು ಈಗ ಹೊರಡ್ತಾ ಇದ್ದೀವಿ, ಟೈಮ್ ಆಗೋಗಿದೆ ಅಂತ ಅಕ್ಕ ಬೈತಾ ಇದ್ದಾಳೆ. ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ ನೋಡಿ. ನಾನು ನಿಮಗೆ ತೋರಿಸ್ತೀನಿ ಯಾವ್ದೇವರು ಏನು ಎಂತ ಅಂತ ನಾನು ನಿಮಗೆ. ಓಕೆ, ಸಿಗೋಣ. ವಿಡಿಯೋ ಈಗ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಓಕೆ, ಬಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆಮೇಲೆ ನೋಡಿ ನಮ್ಮ ಸಣ್ಣ ಹೋಗ್ತಾವಳೆ, ಅವಳು ಹಂಗೆ ಊರಿಗೆ ಹೋಗ್ತಾಳಂತೆ. ನಾವು ಎಲ್ಲ ಕೂಡ ಈಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. 2 ಬಸ್ ಹತ್ತಬೇಕು ಫ್ರೆಂಡ್. ಇಲ್ಲಿಂದ ಮೇಟ್ಕಳಿಗೆ ಹೋಗಬೇಕು, ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ಹೋಗಬೇಕು. ಏನು ಮಾಡೋದು. ಇವಾಗ ನಾವು ದೇವಸ್ಥಾನದ ಹತ್ರ ಬಂದು ಇಳ್ಕೊಂಡ್ವಿ. ಸ್ವಲ್ಪ ದೂರನೇ ಬಸ್ ಸ್ಟ್ಯಾಂಡ್ ಇರೋದು, ಹಾಗಾಗಿ ಅಲ್ಲಿ ಇಳ್ಕೊಂಡು ನಡ್ಕೊಂಡು ಬರಬೇಕು. ನೀವು ಆನ್ ದ ವೇ ಬರ್ತಾನೆ ಈಗ ಇದರ ಬೋರ್ಡ್ ಕಾಣುತ್ತೆ, ನೋಡ್ಕೋಬೋದು ನೀವು ಇಲ್ಲಿ. ಅದಕ್ಕೋಸ್ಕರ ನಾನು ಬರುವಾಗ ರೋಡಲ್ಲೂ ಕೂಡ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಏಕೆಂದರೆ ನಿಮಗೆ ಅಡ್ರೆಸ್ಸು ಸರಿಯಾಗಿ ಕರೆಕ್ಟಾಗಿ ಗೊತ್ತಾಗಬೇಕು ಅಲ್ವಾ ಅಂತ ಹೇಳಿ. ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ದೇವಸ್ಥಾನ ಇರೋದು. ಹಾಗಾಗಿ ನೋಡಿ, ಈ ಥರ ನಾವು ರೋಡಲ್ಲಿ ಹೋಗುವಾಗಲೇ ಬೋರ್ಡ್ ಕಾಣುತ್ತೆ. ಇದು ಇರೋದು ಎಲ್ಲಿ ಅಂತ ಹೇಳಿದ್ರೆ, ಇದು ಸೌಪರ್ಣಿಕ ಬಡಾವಣೆ, ಮಂಟಿ KRS ರೋಡು ಬರುತ್ತೆ. ನೀವು ಮಂಟಿ ಹತ್ರ ಇಳ್ಕೊಂಡು ಬಂದರೆ ಅಲ್ಲಿ ಆರಾಮಾಗಿ ಬರ್ಬೋದು. ಈಗ ಇದು ಗೋಪುರನ ಕಟ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಇಲ್ಲಿ ಗೋಪುರ ಯಾವುದು ಇರಲಿಲ್ಲ, ಈ ಥರ ಇತ್ತು ದೇವಸ್ಥಾನ ಅಷ್ಟೇ. ಇವಾಗಷ್ಟೇ ಗೋಪುರನ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೀವು ಬಸ್ ಹತ್ತು ಬಂದರೆ ನೀವು ಯಾವುದಾದ್ರೂ ಬಸ್ ಬರ್ಬೋದು. KRS ಬಸ್ ಮತ್ತು ಪಟ್ಟಣದ ಬಸ್ಸು ಮತ್ತು ಇದು ಯಾವ ಬಸ್ ಆದರೂ ಕೂಡ ಬಂದು ನೀವು ಇಳ್ಕೋಬೋದು ಬಸ್ಸಲ್ಲಿ. ಮಂಟಿ ಅಂತ ಹೇಳಿದ್ರೆ ಸ್ಟಾಪ್ ಕೊಡ್ತಾರೆ. ಅಲ್ಲಿಂದ ಸ್ವಲ್ಪ ದೂರ ಬಂದರೆ ಅಲ್ಲಿ ದೇವಸ್ಥಾನ ಕಾಣುತ್ತೆ.
ನಾವು ದೇವಸ್ಥಾನದೊಳಗಡೆ ಹೋಗೋಷ್ಟೊಳಗೆ ಆವಾಗಲೇ ಪೂಜೆ ಭಜನೆ ಎಲ್ಲ ಸ್ಟಾರ್ಟ್ ಆಗೋಗಿತ್ತು. ನಾವು ಹೋಗ್ತಿದ್ದಂಗೆ ಇಬ್ಬರು ಮಕ್ಕಳು, ಪುಟ್ಟ ಮಕ್ಕಳು ಬಂದು ನಮಗೆ ಹಣೆಗೆ ಇಟ್ಕೊಟ್ರು, ಗಂಧ ಮತ್ತು ಕಪ್ಪು ಎಲ್ಲ ಇಟ್ಕೊಟ್ರು. ನಾವು ಕೂತ್ಕೊಂಡು ಭಜನೆ ಎಲ್ಲ ಕೇಳಿದ್ವಿ. ನೋಡಿದ್ರೆಲ್ಲ ಭಜನೆ ಎಲ್ಲ ನೀವು ಕೂಡ ಕೇಳಿದ್ರಿ. ನಾನು ನಿಮಗೆ ಆ ಭಜನೆನ ಕೇಳಬೇಕು ಅಂತ ಹೇಳಿ ವಿಡಿಯೋನ ಮಾಡಿ ಅವ್ರ ವಾಯ್ಸಲ್ಲೇ ಕೂಡ ವಿಡಿಯೋನ ಮಾಡ್ಕೊಂಡಿದ್ದೀನಿ. ದೇವಸ್ಥಾನ ಫುಲ್ ನಾನು ನಿಮಗೆ ತೋರಿಸಿದ್ದೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ತುಂಬ ಒಂದು ಒಳಗಡೆ ದೇವಸ್ಥಾನದೊಳಗಡೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಆ ಥರ ಸಿಗುತ್ತೆ. ನಮಗೆ ಮನೇಲಿ ಬೇಜಾರೇನಾದರೂ ಆಗಿದರೆ ಆ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಅನ್ನೋದು ಸಿಗುತ್ತೆ. ಇನ್ನು ನಾನು ಅಕ್ಕ ಎಲ್ಲ ಇಲ್ಲಿಗೆ ಬಂದ್ವಿ. ಏನಕ್ಕೆ ಬಂದ್ವಿ ಇಲ್ಲಿ ಕೌಂಟ್ರ್ ಹತ್ರ ಅಂತ ಹೇಳಿದ್ರೆ, ಇಲ್ಲಿ ಇಟ್ಕೆಗೆ ನೇಮ್ನ ಬರೆಸಿ ಪೂಜೆ ಮಾಡೋವಂಥದ್ದು, ಪೂಜೆ ಮಾಡಿ ಗೋಪುರಕ್ಕೆ ಆ ಇಟ್ಕೆನ ಇಟ್ಟು ಕಟ್ಟೋವಂಥದ್ದು ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು 3 ಜನ ಅಕ್ಕಂದಿರು, ನಾವು 3 ಜನನೂ ಅಕ್ಕ ತಂಗಿರು ಎಲ್ಲ ಸೇರಿಕೊಂಡು ನಾವು ಕೂಡ ಮಾಡಿಸೋಣ ಅಂತ ಹೇಳಿ ಮಾಡಿಸಿದ್ವಿ. ನಿಜವಾಗ್ಲೂ ಫ್ರೆಂಡ್ಸ್ ಇದು ನಮಗೆ ಲಕ್ಕು ಅಂತ ಹೇಳ್ಬೋದು. ಏಕೆಂತಂದರೆ ಲಾಸ್ಟ್ ಡೇಟ್ ಅಂತ ಕೂಡ ಹೇಳ್ತಾಯಿದ್ರು. ಇಲ್ಲ ನಮಗೂ ಕೊಡಿ, ನಾವು ಕೂಡ ಮಾಡ್ತೀವಿ ಅಂತ ಹೇಳಿ ನಾವು ಅಲ್ಲಿ ನೇಮೆಲ್ಲ ಬರೆಸಿದ್ವಿ. ಇದಕ್ಕೆ ಇಟ್ಕೆಗೆ ನೇಮೆಲ್ಲ ಬರೆಸ್ಬೇಕು, ನಮ್ಮದು ರಾಶಿ ನಕ್ಷತ್ರ ಎಲ್ಲ ಹೇಳಿ ಅಲ್ಲಿ ಬರೆದು ಈಗ ದೇವ್ರ ಮುಂದೆ ಇಟ್ಟು ಈ ಥರ ಪೂಜೆ ಮಾಡಿ ಇದನ್ನು ಇಟ್ಕೆನ ಗೋಪುರಕ್ಕೆ ಹಾಕಿ ಕಟ್ತಾರೆ. ನಮಗಂತೂ ತುಂಬ ಖುಷಿ ಆಯಿತು. ಇದು ಲಾಸ್ಟ್ ಡೇಟ್ ಇರೋದು ಇಟ್ಕೆಗೆ ಇದು ಮಾಡೋದು, ಪೂಜೆ ಮಾಡಿಸೋದು ಅಂತ ಹೇಳಿದರು. ನಮ್ಗೆ ಹೋಗಿದ್ದು ನಿಜವಾಗ್ಲೂ ನಮಗೆ ಅದೃಷ್ಟನೇ ಅಂತ ಹೇಳ್ಕೊಬೋದು. ನಾವು ಹೋಗೋಣ ಅಂತ ಹೇಳಿ ನಮಗೆ ಹೋಗೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ನಮಗೆ ಒದಗ್ತು ಅಂತ ಹೇಳ್ಬೋದು. ಅಕ್ಕ ಅಂದಿರು ಇಬ್ಬರು ಕೂಡ ಅವರು ದೇವಸ್ಥಾನಕ್ಕೆ ಯಾವಾಗಲೂ ಕೂಡ ಹೋಗಿರಲಿಲ್ಲ. ನಾನೇ ಈ ಥರ ದೇವಸ್ಥಾನ ಇದೆ, ಅಕ್ಕ KRS ಆದರೂ ಕೂಡ ಅವಳಿಗೂ ಕೂಡ ಗೊತ್ತಿರಲಿಲ್ಲ ಈ ಥರ ದೇವಸ್ಥಾನ ಇದೆ ಮಂಟಿ ಹತ್ರ, ಪಾಂಡುರಂಗ ವಿಠಲ ದೇವಸ್ಥಾನ ಇದೆ, ಬನ್ನಿ ಹೋಗೋಣ ಅಂತ ನಾನು ಕೂಡ ಅಕ್ಕ ಇಬ್ರಿಗೂ ಕೂಡ ಹೇಳಿದೆ. ಸರಿ ಆಯಿತು ಅಂತ ಹೇಳಿ ಅಕ್ಕನ ಮಕ್ಕಳು ಎಲ್ಲ ಕೂಡ ನಾವು ಕೂಡ ಹೋದ್ವಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನೋಡಿ ಪಾಂಡುರಂಗ ವಿಠಲ ಮತ್ತು ರುಕ್ಮಿಣಿ ಎಷ್ಟು ಚೆನ್ನಾಗಿ ದೇವಸ್ಥಾನ, ಎಷ್ಟು ಚೆನ್ನಾಗಿದೆ ದೇವರು, ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ದೇವ್ರ ಹತ್ರ ಇಟ್ಕೆನ ಇಟ್ಟು ನಮ್ಮದು ಹೆಸರು ಮತ್ತು ರಾಶಿ ಮತ್ತು ನಕ್ಷತ್ರ ಎಲ್ಲ ಇಟ್ಟು ನೀಟಾಗಿ ಪೂಜೆನ ಮಾಡ್ತಾರೆ. ಮಂತ್ರ ಎಲ್ಲ ಹೇಳಿ ಒಳ್ಳೆಯದಾಗಲಿ, ಮುಂದಕ್ಕೆ ನಿಮಗೆ ಚೆನ್ನಾಗಿರಲಿ, ನಿಮಗೂ ಕೂಡ ಒಳ್ಳೆಯದಾಗಲಿ, ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಆ ಥರ ಇಟ್ಟು ಪೂಜೆ ಮಾಡಿಕೊಡೋದು. ನಾನು ಕೂಡ ನನ್ನ ಮಕ್ಕಳ ಹೆಸರು, ಹಸ್ಬೆಂಡ್ ಹೆಸರು, ನನ್ನ ಹೆಸರು ಎಲ್ಲ ಕೂಡ ಬರೆಸು ನಾನು ಇಟ್ಕೆನ ಇಟ್ಟು ಒಳ್ಳೇದು ಮಾಡ್ಕಪ್ಪ, ನಮಗೂ ಕೂಡ ಸುಖ ಶಾಂತಿ ನೆಮ್ಮದಿನ ಕೊಡು ಅಂತ ಎಲ್ಲ ಕೇಳ್ಕೊಂಡ್ವಿ. ಈ ದೇವಸ್ಥಾನಕ್ಕೆ ಹೋದರೆ ಫ್ರೆಂಡ್ಸ್ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಸಿಗುತ್ತೆ. ಏನೋ ಗೊತ್ತಿಲ್ಲ, ಒಂಥರ ಇಲ್ಲಿ ಹೋದರೆ ಒಂಥರ ಏನೋ ಒಂದು ನಮಗೆ ಒಂದು ಎನರ್ಜಿ ಬರುತ್ತೆ ಅಂತ ಹೇಳ್ಕೊಬೋದು. ಇದು ನಾನು 2ನೇ ಸಲ ಹೋಗ್ತಾ ಇರೋದು. ಫಸ್ಟ್ ಒಂದು ಸಲ ಹೋಗಿದ್ದೆ, 1 ವರ್ಷ ಆಗಿತ್ತು ನಾನು ಹೋಗಿ. ಇದು 2ನೇ ಸಲ ಹೋಗ್ತಾ ಇರೋದು. ನೀವು ಕೂಡ ಒಂದು ಸಲ ಬಂದು ವಿಸಿಟ್ನ ಕೊಡಿ. ಇನ್ನು ಲಾಸ್ಟು ಭಜನೆ ಎಲ್ಲ ಆದಮೇಲೆ ಹೂವನ್ನ ಒಂದು ತಟ್ಟೆಯಲ್ಲಿ ದೇವ್ರ ಹತ್ರ ಇಟ್ಟಿರ್ತಾರಲ್ಲ, ಅದನ್ನೆಲ್ಲ ನಮಗೆ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಕೊಡ್ತಾರೆ. ನಾವು ನಮ್ಮ ಮನಸ್ಸಲ್ಲಿ ನಮಗೆ ಏನಾಗಬೇಕು, ಏನು ಕೇಳ್ಕೋಬೇಕು ಅಂತ ಹೇಳಿ ನಮಸ್ಕಾರನ ಮಾಡ್ಕೊಳ್ಳೋ ಅಂಥದ್ದು. ನಾವು ಕೂಡ ನಮ್ಮ ಮನಸ್ಸಲ್ಲಿ ನಮ್ಗೆ ಏನು ಬೇಕು ಅಂತ ಕೇಳಿಕೊಂಡು ನಮಸ್ಕಾರನ ಮಾಡ್ಕೊಂಡ್ವಿ. ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು
ಇನ್ನು ಮಹಾಮಂಗಳಾರತಿ ಆಗೋ ಟೈಮಲ್ಲಿ ಅರ್ಚನೆ ಎಲ್ಲ ಮಾಡ್ತಾರೆ. ನಮ್ಮ ಕೈಲೇ ಕುಂಕುಮನ ಕೊಡ್ತಾರೆ, ಅರ್ಚನೆ ಮಾಡ್ಕೊಳ್ಳಿ ಅಂತ ಹೇಳಿ ನಮಗೆ ಒಂದು ಬುಕ್ಕನ್ನ ಕೊಡ್ತಾರೆ. ಅಲ್ಲಿ ಇರೋ ಮಂತ್ರಗಳನ್ನೆಲ್ಲ ಹೇಳ್ಕೊಂಡು ಶ್ಲೋಕಗಳೆಲ್ಲನೇ ಹೇಳ್ಕೊಂಡು ನಾವು ಅರ್ಚನೆ ಮಾಡೋ ಅಂಥದ್ದು. ಮಹಾಮಂಗಳಾರತಿ ಎಲ್ಲ ಆದಮೇಲೆ ದೇವರಿಗೆ ಈ ಥರ ಸೇವೆನ ಸಲ್ಲಿಸೋವಂಥದ್ದು. ಅಲ್ಲಿ ಮಂತ್ರ ಹೇಳ್ತಾ ಇರ್ತಾರಲ್ಲ ಆವಾಗ ದೇವರಿಗೆ ಈ ಥರ ಸಲ್ಲಿಸೋವಂಥದ್ದು. ನಾವು ಕೂಡ ಅದನ್ನು ಮಾಡಿದ್ವಿ. ನಮಗೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ನೆಮ್ಮದಿ ಅನ್ನೋದು ಸಿಕ್ತು. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಮಹಾಮಂಗಳಾರತಿ ಕೂಡ ಆಯಿತು. ಮಹಾಮಂಗಳಾರತಿ ಎಲ್ಲ ಆದಮೇಲೆ ಈ ಥರ ಪಾಂಡುರಂಗನಿಗೆ ಪಾದನ ಮುಟ್ಟಿ ನಮಸ್ಕಾರ ಮಾಡೋ ಅಂಥದ್ದು ಫ್ರೆಂಡ್ಸ್. ನಾವು ತುಂಬಾ ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ಕೊಬೋದು. ಈ ಥರ ಪಾದನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋ ಅಂಥದ್ದು. ನಾವು ಯಾರು ಪಂಡ್ರಾಪುರಕ್ಕೆ ಹೋಗೋಕ್ಕಾಗಲ್ಲ, ನಮ್ಮ ಕೈಲಿ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ, ಹೋಗೋಕ್ಕಾಗಿಲ್ಲ ಅಂತ ಯಾರು ಅಂದ್ಕೊಂಡಿರ್ತೀರ, ಒಂದು ಸಲ ಇಲ್ಲಿಗೆ ಬಂದು ನೀವು ಕೂಡ ಈ ದೇವ್ರ ದರ್ಶನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ದೇವ್ರ ದರ್ಶನ ಎಲ್ಲ ಕೂಡ. ಲಾಸ್ಟ್ಗೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಭಜನೆ ಎಲ್ಲ ಮುಗಿಸ್ಕೊಂಡು ಮಹಾಮಂಗಳಾರತಿನೂ ಕೂಡ ತಗೊಂಡು ನಾವು ಊಟಕ್ಕೆ ಬಂದ್ವಿ. ಕೆಳಗಡೆ ದೇವಸ್ಥಾನದಿಂದ ಕೆಳಗಡೆನೇ ಊಟ ಕೊಡ್ತಾರೆ. ಊಟ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಊಟಕ್ಕೆ ಬಂದ್ವಿ. ಊಟ ಅಂದರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೆಂಡ್ಸ್, ಅಮೃತ ಅಂತಾರಲ್ಲ ಆಗಿತ್ತು. ಅಮೃತ ಥರನೇ ಇತ್ತು ಊಟ. ರಸಮು, ಬೇಳೆ ಸಾಂಬಾರು, ಮೊಸರು ಅನ್ನ ಮತ್ತು ಹಪ್ಪಳ, ಉಪ್ಪಿನಕಾಯಿ, ಪಾಯಸ, ಕೋಸಂಬರಿ ಇಷ್ಟನ್ನು ಕೊಡ್ತಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಊಟ ಎಲ್ಲ. ನಾವು ಬೆಳಗ್ಗೆ ಒಂದು 11 ಗಂಟೆಗೆ ದೇವಸ್ಥಾನಕ್ಕೆ ಹೋದರೆ, ಒಂದು 11 ಗಂಟೆ 11:30 ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ದೇವಸ್ಥಾನದಲ್ಲೆಲ್ಲ ಕೂತು ನಾವು ಭಜನೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಇರೋ ಶ್ಲೋಕಗಳೆಲ್ಲನೇ ಹೇಳಿ ನಾವು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ಗೆ ಊಟನೂ ಕೂಡ ಮಾಡಿಕೊಂಡು ಬರ್ಬೋದು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ಇಲ್ಲಿ ಸುತ್ತಮುತ್ತ ಮೈಸೂರಲ್ಲಿ ಯಾರ್ಯಾರಿದ್ದೀರಾ ಒಂದು ಸಲ ನೀವು ಬನ್ನಿ, ಈ ದೇವಸ್ಥಾನಕ್ಕೆ ವಿಸಿಟ್ನ ಕೊಡಿ. ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ಬರ್ಬೋದು. ಮೇನ್ ರೋಡಲ್ಲೇ ಇರೋದು ದೇವಸ್ಥಾನ, ಆರಾಮಾಗಿ ಬರ್ಬೋದು. ಯಾರಿಗೂ ಸಾಮಾನ್ಯವಾಗಿ ತುಂಬ ಜನಕ್ಕೆ ಗೊತ್ತಿಲ್ಲ, ಯಾಕೆಂದರೆ ಇವಾಗ ಅದನ್ನು ಗೋಪುರನ ಕಟ್ತಾ ಇರೋದು. ನೀವು ಬಸ್ಸಲ್ಲಿ ಹೋಗ್ತಾ ಇದ್ದರೆ ಗೊತ್ತಾಗುತ್ತೆ, ಗೋಪುರ ಕಾಣಿಸುತ್ತೆ ನಿಮಗೆ. ಅದಕ್ಕೋಸ್ಕರ ನಾನು ರೋಡ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಇಳಿದ್ಬಿಟ್ಟು ನೀವು ಬರ್ಬೋದು. ಮಂಟಿಲಿ ಇಳಿದ್ಬಿಟ್ಟು ನೀವು ಆರಾಮಾಗಿ ಬರ್ಬೋದು. ನೀವು ಕೆರೆಸ್ಗೆ ಹೋಗೋ ಬಸ್ಸು, ಪಾಂಡುಪುರಕ್ಕೆ ಹೋಗೋ ಬಸ್ಸು ಮತ್ತು ಕೇರ್ಪೇಟೆಗೆ ಹೋಗೋ ಬಸ್ಸು, ಈ 3 ಬಸ್ಸನ್ನು ಕೂಡ ಹತ್ತಿದ್ರೆ ನೀವು ಮಂಟಿಲಿ ಇಳ್ಕೊಳ್ಳೋದು ಅಂತ ಹೇಳಿದ್ರೆ ಆರಾಮಾಗಿ ಮಂಟಿಲಿ ಇಳಿದು ನೀವು ಆರಾಮಾಗಿ ಬರ್ಬೋದು ದೇವಸ್ಥಾನಕ್ಕೆ. ಅಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾರನ್ನಾರು ಕೇಳಿದ್ರೆ ಹೇಳ್ತಾರೆ, ಒಂದು ಸ್ವಲ್ಪ ದೂರ 5ರಿಂದ 10 ನಿಮಿಷ ಆಗುತ್ತೆ ನಡ್ಕೊಂಡು ಬರೋಕ್ಕೆ, ಆರಾಮಾಗಿ ಬರ್ಬೋದು. ಯಾರ್ಯಾರು ಪಂಡ್ರಾಪುರಕ್ಕೆ ಹೋಗಬೇಕು ಅಂದ್ಕೊಂಡಿರ್ತೀರ, ನಮಗೆ ಹೋಗೋಕ್ಕಾಗಿಲ್ಲ ಇನ್ನೂ, ಆ ಪಾಂಡುರಂಗನ ದರ್ಶನ ಮಾಡೋಕ್ಕಾಗಿಲ್ಲ ಅಂತ ಯಾರ್ಯಾರು ಅಂದ್ಕೊಂಡು ಬೇಜಾರಲ್ಲಿರ್ತೀರ, ಈ ದೇವಸ್ಥಾನಕ್ಕೆ ಒಂದು ಸಲ ಬನ್ನಿ. ಇಲ್ಲೂ ಪಾಂಡುರಂಗ ಒಳ್ಳೇದು ಮಾಡ್ತಾನೆ. ಅಲ್ಲೂ ಕೂಡ ಪಾದನ ಮುಟ್ಟಿ ನಮಸ್ಕಾರ ಮಾಡೋವಂಥದ್ದು ಇರುತ್ತೆ. ಇಲ್ಲೂ ಕೂಡ ಪಾದನ ಮುಟ್ಟಿ ನಮಸ್ಕಾರನ ಮಾಡ್ಬೋದು. ಈಗ ಪಾಂಡುರಂಗದಲ್ಲಿ ಪಾದನ ಮುಟ್ಟಿ ನಮಸ್ಕಾರನ ಮಾಡೋಕ್ಕೆ ಬಿಡ್ತಾ ಇಲ್ವಂತೆ. ಇಲ್ಲಿ ಆರಾಮಾಗಿ ಪಾದನ ಮುಟ್ಟಿ ನಮಸ್ಕಾರನ ಮಾಡ್ಕೋಬೋದು. ಆ ನಮ್ಮಪ್ಪನ ದರ್ಶನ ನಾವು ಮಾಡ್ಕೋಬೋದು. ನಾವು ಕೂಡ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲ ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕೂತು ಮಾತಾಡಿಕೊಂಡು, ಸರಿ ಆಯಿತು ಅಕ್ಕ, ನಮಗೆ ಲೇಟ್ ಆಗುತ್ತೆ, ನಾನು ಹೋಗಬೇಕು ಅಂತ ಹೇಳಿ ಫೈನಲಿ ನಾವು ಮನೆಗೆ ಹೊರಟ್ವಿ. ಅಕ್ಕ ಇಲ್ಲೇ ಬಸ್ಸಲ್ಲಿ ಕೊಂಡು ಹೋಗೋಣ ಅಂತ ಹೇಳಿದ್ಲು. ಸರಿ ಅಂತ ಹೇಳಿ ನಾನು ಕೂಡ ನಾವು ಎಲ್ಲ ಮಾತಾಡಿಕೊಂಡು ಆರಾಮಾಗಿ ಬಸ್ ಹತ್ತು ಹೋಗೋಣ ಅಂತ ರೋಡಲ್ಲಿ ಹೋಗ್ತಾ ಇದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೇಗಿತ್ತು ಅಂತ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ನನಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಜಾಸ್ತಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಎಲ್ರಿಗೂ ಕೂಡ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.